ಈಗ ಪ್ರಸ್ತುತವಾಗಿದೆ ಅನ್ನುವಂತಹ ಮಾತನ್ನ ಬಿಜೆಪಿ ಅವರು ಹೇಳ್ತಾ ಇದ್ರು. ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾ ಇದ್ದ ವಿಜಯೋತ್ಸವ ಸಂದರ್ಭದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಪಾಕಿಸ್ತಾನ್ ಪರ ಘೋಷಣೆ ಕೂಗಿದವರನ್ನ ಬಂಧಿಸಬೇಕು, ಸರ್ಕಾರನ ವಜಾಗೊಳಿಸಬೇಕು, ರಾಜ್ಯಸಭಾ ಸದಸ್ಯತ್ವದಿಂದ ನಾಸೀರ್ ಹುಸೇನನ್ನ ರದ್ದು ಮಾಡಬೇಕು, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಪೊಲೀಸರು ತನಿಖೆಗೆ ಇಳಿದಾಗ ಒಬ್ಬೊಬ್ಬರನ್ನೇ ಬಂಧಿಸುವ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಹಾವೇರಿ ಮೂಲದ ಮೊಹಮ್ಮದ್ ನಾಶಿಪುಡಿ ಕೂಡ ಒಬ್ಬ. ಮೊಹಮ್ಮದ್ ನಾಶಿಪುಡಿಯನ್ನ ಮತ್ತೆ ಅರೆಸ್ಟ್ ಮಾಡಿ ಮತ್ತೆ ಒಂದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿರೋದು. ಇದರ ಜೊತೆಗೆ ಇದೇ ಕೇಸ್ನಲ್ಲಿ ಮುನಾವರ್ ಮತ್ತು ಇಲ್ತಾಜ್, ಈ ಮುನಾವರ್ ಮತ್ತು ಇಲ್ತಾಜ್ನನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಆ ಕಡೆ ಮೊಹಮ್ಮದ್ ನಾಶಿಪುಡಿಗೆ ಒಂದಿನ ಪೊಲೀಸ್ ಕಸ್ಟಡಿ, ಮತ್ತೊಂದು ಕಡೆ ಮುನಾವರ್ ಮತ್ತು ಇಲ್ತಾಜ್ಗೆ ನ್ಯಾಯಾಂಗ ಬಂಧನ. ಈ ರೀತಿ ಬೆಂಗಳೂರಿನ 39ನೇ ACMM ಆದೇಶ ಹೊರಡಿಸಿರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಈ ಪಾಕಿಸ್ತಾನ್ ಪರ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹೇಳಿಕೆ ಯಾವ ಹಂತವನ್ನ ಪಡಿತಾ ಇದೆ ಅನ್ನೋದು ಒಂದು ಕಡೆ ಆದರೆ, ತನಿಖೆ ಯಾವ ಹಂತದಲ್ಲಿದೆ ಅನ್ನೋದು ಮತ್ತೊಂದು ಕಡೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಶಿಪುಡಿಯನ್ನ ಮತ್ತೊಂದಿನ ಪೊಲೀಸ್ ಕಸ್ಟಡಿಗೆ ನೀಡಿರೋದು, ಮುನಾವರ್ ಮತ್ತು ಇಲ್ತಾಜ್ನನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಿರೋದು. ತನಿಖೆಯ ಸದ್ಯಕ್ಕಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಶ್ರೀಪಾದ್, ಕಳೆದ 27ನೇ ತಾರೀಕು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಮಾಡಿದ್ದಂಥ 3 ಆರೋಪಿಗಳನ್ನು ವಿಧಾನಸೌಧ ಪೊಲೀಸರು ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸಿದರು. FSL ರಿಪೋರ್ಟ್ನ ಆಧರಿಸಿ ಅವರನ್ನು ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದರು. ಒಟ್ಟು 3ರನ್ನ ಕೋರ್ಟ್ಗೆ ಹಾಜರುಪಡಿಸಿ 2 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂಥ ಕೆಲಸ ಮಾಡಲಾಗಿತ್ತು. ಇವತ್ತು 3 ಜನ ಆರೋಪಿಗಳ ಕಸ್ಟಡಿ ಅಂತ ಹಿನ್ನೆಲೆ ಇವತ್ತು ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಈ ವೇಳೆ ಮತ್ತಷ್ಟು ತನಿಖೆಯ ಭಾಗವಾಗಿ, ಅಂದರೆ ಆ ತನಿಖೆಯ ವೇಳೆ ಇನ್ನಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕೋದಾಗಿರ್ಬೋದು, ಇನ್ನಷ್ಟು ತನಿಖೆ ಬಾಕಿ ಇರೋದ್ರಿಂದ ಓರ್ವ ಆರೋಪಿಯನ್ನು ಮತ್ತೆ ಕಸ್ಟಡಿಗೆ ಪೊಲೀಸರು ಕೇಳಿದರು ನ್ಯಾಯಾಲಯಕ್ಕೆ. ಅದರಲ್ಲಿ ಒಟ್ಟು 3 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅದರಲ್ಲಿ ಮೊಹಮ್ಮದ್ ನಾಶಿಪುಡಿ ಅವರನ್ನು ಈಗಾಗಲೇ ಮತ್ತೆ ಕಸ್ಟಡಿಗೆ 1 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದೆ. ಯಾಕಂದರೆ ಈಗಾಗಲೇ ಆಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ 2 ಸಾರಿ ಒಟ್ಟು ಪಾಕ್ ಪರ ಘೋಷಣೆ ಆಗಿರುವಂಥದ್ದು ಹೇಳಿ ಗೊತ್ತಾಗಿದೆ. FSL ರಿಪೋರ್ಟ್ ವೇಳೆ, ಪ್ರಾಥಮಿಕ ರಿಪೋರ್ಟ್ ವೇಳೆ ಈಗಾಗಲೇ ಕೂಗಿರೋದಂತೂ ಕನ್ಫರ್ಮ್ ಅಂತ ಬಂದಿದೆ. ಅದರಲ್ಲಿ ಇವರ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಸ್ವಲ್ಪ ಜಾಸ್ತಿ ಸಸ್ಪೆಕ್ಟ್ ಇರೋದ್ರಿಂದ, ಜೊತೆಗೆ ಯಾವ ಕಾರಣಕ್ಕಾಗಿ ಇವರು ಘೋಷಣೆಯನ್ನು ಕೂಗಿದ್ರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಇಷ್ಟು ದಿನಗಳ ಕಾಲ, ಅಂದರೆ ನಿನ್ನೆ ಮೊನ್ನೆ 2 ದಿನಗಳ ಕಾಲ ಅವರನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಈತ ಒಂದಷ್ಟು ವಿಚಾರಣೆಗೆ ಸರಿಯಾಗಿ ಸಹಕರಿಸಿಲ್ಲ. ಜೊತೆಗೆ ತಾನೇನು ಮಾಡಿಲ್ಲ ಅನ್ನೋಂತಲೇ ಡಿಫೆಂಡ್ ಮಾಡಿಕೊಂಡು ಬಂದಿದ್ದಾನೆ. ಜೊತೆಗೆ FSL ರಿಪೋರ್ಟನ್ನು ಮುಂದೆ ಇಟ್ಟು ಕೇಳಿದ್ರು ಕೂಡ ನಾಸಿಪುಡಿ ವಿಚಾರಣೆ ವೇಳೆ ಒಂದಷ್ಟು ಮೌನ